ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಕೂಡ ಅಲ್ಲ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೇಳಿದ್ದಾರೆ ಸಿಎಂ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿಯಲ್ಲಿ ಸಿಎಂ ಮಾತನಾಡಿದ್ದಾರೆ. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಇವತ್ತು ಮಾತನಾಡಿದ್ದಾರೆ. ಶಾಶ್ವತ ಅಲ್ಲ ಅನ್ನುವಂತಹ ವಿಚಾರವನ್ನ ಇವತ್ತು ಮಾತನಾಡಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಕೂಡ ಅಲ್ಲ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೇಳಿರುವಂಥದ್ದು ಸಿಎಂ ಅವರು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿಯಲ್ಲಿ ಸಿಎಂ ಮಾತನಾಡಿದ್ದಾರೆ. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಏನಾಗುತ್ತೋ ಆಗಲಿ. ಬೇಳೂರು ಅವರ ಜೊತೆಯಲ್ಲಿ ಸಿಎಂ ಮಾತನಾಡಿದ್ದಾರೆ. ತಮ್ಮ ಕೊಠಡಿಯಲ್ಲಿ ಸಭೆಯನ್ನು ಮುಗಿಸಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಮಾತನಾಡಿದ್ದಾರೆ. ಈ ವೇಳೆಯಲ್ಲಿ ಎದುರುಗಡೆ ಬಂದು ಮಾತನಾಡಿಸ್ತಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಈ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ವಿಷಯದ ಬಗ್ಗೆ ಅವರು ಮಾತನಾಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತಹ ವಿಚಾರವನ್ನ ಇವತ್ತು ಮಾತನಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಎದುರುಗಡೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ರಾಜಕೀಯ ವಿಷಯದ ಬಗ್ಗೆ ಮಾತನಾಡ್ತಾರೆ. ರಾಜಕೀಯ ಶಾಶ್ವತ ಅಲ್ಲ, ಜೊತೆಗೆ ನಮ್ಮಪ್ಪನ ಮನೆಯದು ಅಲ್ಲ, ಅದು ಆಸ್ತಿನೂ ಅಲ್ಲ. ಈ ರೀತಿಯಾಗಿ ಅವರು ಆನ್ಸರ್ ಅನ್ನ ಕೂಡ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಇಂಟ್ ಕೊಡ್ತಾ ಇದೆ ಡಿಕೆಶಿ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತಹ ವಿಚಾರವನ್ನ ಅದು ತಿಳಿಸ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತಹ ವಿಚಾರ ರೂಪೇಶ್, ಜೊತೆಗೆ ಎಲ್ಲೋ ಒಂದು ಕಡೆ ಈಗ ನಾಟಿ ಕೋಳಿ ಆ ಘಮ ಕೂಡ ಅವ್ರಿಗೆ ತಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು ಸಾಧ್ಯತೆಗಳು ಕೂಡ ಇರಬಹುದಾ? ಇಲ್ಲಿ ಕುಸುಮ ಒಂದಿಷ್ಟು ಹೇಳಿಕೆಗಳಲ್ಲೂ ಕೂಡ, ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ಒಂದು ಹೇಳಿಕೆಗಳನ್ನು ಕೊಡಬಹುದು, ಆದರೆ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ಒಂದು ಸತ್ಯನೇ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಬೇಳೂರು ಗೋಪಾಲಕೃಷ್ಣ ಅನ್ನೋದು ಸಿಎಂ ಅವ್ರ ಆಪ್ತರು ಕೂಡ. ಯಾಕಂತ ಹೇಳಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ಸಿಎಂ ಜೊತೆ ಇರ್ತಕ್ಕಂಥದ್ದು. ಅವರೊಂದು ಮಾತನಾಡ್ತಾರೆ, ಸಿಎಂ ಬದಲಾವಣೆ ಚರ್ಚೆ ಇದ್ದಿಲ್ಲ, ಆ ಚರ್ಚೆ ಏನು ಅಂತೇಳಿ ಮಾತಾಡಿದಾಗ ಇಲ್ಲಿ ರಾಜಕೀಯ ಯಾರಪ್ಪನ್ನು ಸತ್ತು ಅಲ್ಲ, ಹೀಗಾಗಿ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನಾದ್ರು ಹೇಳಿದ್ರೆ ನಿಜಕ್ಕೂ ಕೂಡ ಬಿಟ್ಕೊಡ್ತಾರ ಅನ್ನೋಂಥ ಪ್ರಶ್ನೆಗಳಿತ್ತು. ಹೀಗಾಗಿ ನಿಜಕ್ಕೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ಸಿಎಂ ಸಿದ್ದರಾಮಯ್ಯ ಕೊಡ್ಲಿಕ್ಕೆ ಆರಂಭಿಸಿದ್ದಾರೆ. ಹೀಗಾಗಿ ರಾಜಕೀಯ ಯಾರಪ್ಪನ ಸೊತ್ತು ಅಲ್ಲ ಅನ್ನೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆಯಾಗಿ ಈಗ ಬಿಟ್ಟುಕೊಡುವಂತ ಸಂದರ್ಭ ಬಂದ್ರೆ, ಅಧಿಕಾರವನ್ನು ಕೊಡುವಂತ ಸಂದರ್ಭ ಬಂದ್ರೆ ಕೊಡ್ತೀನಿ ಅನ್ನೋಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳೋದ್ರ ಮೂಲಕವಾಗಿ ಈಗ ಒಂದು ಕಡೆ ಯಾಕೆ ರಾಜಕೀಯ ನಿವೃತ್ತಿ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಹೇಳಿದ್ರು, ಏಜ್ ಆಗ್ತಾ ಇದೆ ಅನ್ನೋದು ವೇದಿಕೆ ಮೇಲೆ ಹೇಳಿದ್ರು, ವೇದಿಕೆ ಕೆಳಗಡೆ ಕೂಡ ಹೇಳಿದ್ರು. ಇದೀಗ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಮಾತಾಡ್ತಾ ಈ ಮಾತನ್ನು ಹೇಳಿರೋದ್ರಿಂದ ನಿಜಕ್ಕೂ ಕೂಡ ಸಿಎಂ ಯಾವ ರೀತಿಯಾಗಿ ಮೂಡಲಿದ್ದಾರೆ ಅಂದ್ರೆ ಅಧಿಕಾರ ಬಿಟ್ಟುಕೊಡುವಂತ ಮೂಡಲಿದ್ದಾರಾ ಅಥವಾ ಇಲ್ಲ ಅನ್ನೋ ಚರ್ಚೆ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಇದು ಒಂದು ಹೇಳಿಕೆನೇ ಲೀಡ್ ಹಾಕೊಡ್ತಾ ಇದೆ ಅಂತೇಳಿ ಹೇಳಬಹುದು. ಹೀಗಾಗಿ ಇವತ್ತು ಮಾತಾಡಿದ್ದು ಕೇವಲ ಕ್ಯಾಮ್ರಾ ಮುಂದೆ ಅಲ್ಲ, ಕ್ಯಾಮ್ರಾ ಮುಂದೆ ಮಾತಾಡಬಹುದು. ಯಾಕಂತ ಹೇಳಿದ್ರೆ ಕೇವಲ ಟಿಫಿನ್ ಮಾಡಬೇಕು, ಊಟ ಮಾಡಬೇಕು ಅಂತ ಹೇಳಿದ್ರೆ ಸಿಎಂ ಡಿಸಿಎಂ ಮನೆಗೆ ಬರಬೇಕು ಅಂತಿರ್ಲಿಲ್ಲ, ಡಿಸಿಎಂ ಸಿಎಂ ಮನೆಗೆ ಬರಬೇಕು ಅಂತಿರ್ಲಿಲ್ಲ. ಒಂದು ಸಂದೇಶವನ್ನ ಪಾಸ್ ಮಾಡಬೇಕು ಅಂತಿತ್ತು, ಅದಾದ ಬಳಿಕ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಬೇಕಂತೇಳಿತ್ತು. ಅದಕ್ಕೋಸ್ಕರನೇ ಈಗ ಕ್ಯಾಮ್ರಾ ಮುಂದೆ ಬಂದು ಜಂಟಿ ಸುದ್ದಿಗೋಷ್ಠಿಯೇ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಹೀಗಾಗಿ ಇವತ್ತು ಆಫ್ ದಿ ರೆಕಾರ್ಡ್ ಕ್ಯಾಮ್ರಾದ ಹಿಂದೆಗಡೆ ಹೇಳುವಂತ ಮಾತುಗಳು, ಅದು ಕೂಡ ಆಪ್ತನ ಬಳಿ ಹೇಳ್ಕೊಂಡಂತ ಮಾತುಗಳೆಲ್ಲವೂ ಕೂಡ ರಾಜಕೀಯದಲ್ಲಿ ಮುಂದಿನ ಚಿತ್ರಣ ಏನಾಗಬಹುದು, ಅಧಿಕಾರ ಹಾಗೆ ಹೋಲ್ಡ್ ಅಲ್ಲಿ ಸಲಹೆ ಕೊಡ್ತಾರೆ. ನಾವು ಯಾವ ಕೇಳಿರಲ್ಲಪ್ಪ, ಅದೇ ಶಾಶ್ವತ
ಎಸ್ ಸರ್, ರೂಪೇಶ್, ಈಗಾಗಲೇ ನೋಡ್ತಾ ಇದ್ದೀವಿ ಶಾಸಕರ ಜೊತೆಯಲ್ಲಿ ಅವರು ಮಾತನಾಡಿದ್ದನ್ನು ಕೂಡ ಗಮನಿಸಿದ್ವಿ. ಈ ರೀತಿಯಾಗಿ ಅವರು ಹೇಳಲಿಕ್ಕೆ ಈಗ ಮುಂದಿನ ಸೂಚನೆಗಳನ್ನು ಈ ರೀತಿಯಾಗಿ ಅವರು ವ್ಯಕ್ತಪಡಿಸ್ತಾ ಇದ್ದಾರಾ ಅವರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಏನು ಮಾತನಾಡಿದ್ರು ಅವರು ಶಾಸಕರ ಜೊತೆಯಲ್ಲಿ, ಬೇಳೂರು ಅವರ ಜೊತೆಯಲ್ಲಿ? ಕುಸುಮ, ಈಗ ಒಂದು ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮ ಮುಗಿಸಿ ಸಿಎಂ ಅವರು ಬರ್ತಾ ಇದ್ರು ವಿಧಾನಸೌಧದಲ್ಲಿ. ಆ ಸಂದರ್ಭದಲ್ಲಿ ಸಿಎಂ ಅವರಿಗೆ ಸಿಕ್ಕಂತ ಬೇಳೂರು ಗೋಪಾಲ ಕೃಷ್ಣ ಬಳಿ ಈ ಮಾತನ್ನು ಹೇಳ್ಕೊಂಡಿದ್ದಾರೆ. ರಾಜ್ಯಕ್ಕೆ ಯಾರ ಅಪ್ಪನ ಆಸ್ತಿನೂ ಅಲ್ಲ ಅನ್ನೋದು ಹೇಳಿದ್ದು, ಅದೇ ರೀತಿ ಅಧಿಕಾರನೂ ಶಾಶ್ವತ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ನಾ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಮೂರು ಮಾತುಗಳು ಕೂಡ ಒಂದಿಷ್ಟು ವಿಚಾರ. ಯಾಕಂತ ಹೇಳಿದ್ರೆ ರಾಜಕೀಯ ಯಾರ ಅಪ್ಪನದು ಅಲ್ಲ ಅಂತ ಹೇಳಿದ್ರೆ ಅವರೇ ರಾಜಕೀಯದಲ್ಲಿ ಇರಬೇಕು ಅಥವಾ ಅದೇ ಅವರೇ ಮುಂದುವರ್ಸ್ಕೊಂಡು ಹೋಗಬೇಕು ಪರಂಪರೆ ಅಂತ ಹೇಳಿ ಇಲ್ಲ. ರಾಜಕೀಯದಲ್ಲಿ ಹೊಸ ವಿಚಾರಗಳು ಬರುತ್ತೆ, ಹೊಸ ಜನರು ಬರ್ತಾರೆ. ಆ ರೀತಿಯಾಗಿ ಬಿಟ್ಟುಕೊಡೋ ಸಂದರ್ಭ ಹೋದ್ರೆ ಬಿಟ್ಟುಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಗೊತ್ತಿದೆ ಇನ್ನು ಮಾಡೋದಾದ್ರೆ ಎಷ್ಟು ವರ್ಷಗಳ ರಾಜಕೀಯ ಮಾಡಬಹುದು ಅಂತ ಒಂದು ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಹೈಕಮಾಂಡ್ ಮುನಿಸಿ ಕಾರಣ ಆಗೋದು, ಹೈಕಮಾಂಡ್ ಗೊಂದಲಕ್ಕೆ ಮಾಡೋದು, ಅದೇ ರೀತಿ ಹೈಕಮಾಂಡ್ ಸಾಕಷ್ಟು ಅಧಿಕಾರವನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ನವರೇನಲ್ಲ, JDS ನಿಂದ ಬಂದವರು. JDS ನಿಂದ ಬಂದಾಗ ಪಕ್ಷದಲ್ಲಿ ಅವರನ್ನ ಸಿಎಂ ಮಾಡಿದ್ದಾರೆ, 2 ಬಾರಿ ಸಿಎಂ ಮಾಡಿದ್ದಾರೆ, ಸಂಸದರಾಗಿ ಮಾಡಿದ್ರು, ಶಾಸಕರ ಟಿಕೆಟ್ ಕೊಟ್ಟಿದ್ರು. ಈ ರೀತಿಯಾಗಿ ಒಂದು ಸಾಫ್ಟ್ ಕಾರ್ನರ್ ಸಿಎಂ ಸಿದ್ದರಾಮಯ್ಯ ಇದ್ದೇ ಇದೆ. ಹೀಗಾಗಿ ಒಂದು ಚರ್ಚೆಗಳಾಗ್ತಾ ಇದೆ, ಸಿಎಂ ಬದಲಾಗ್ತಾರೆ ಚರ್ಚೆ. ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯರಿಗೆ ಮುಜುಗರ ಮಾಡಿದೆ ಅಂತೇಳಿ ಇದನ್ನ ವಿಶ್ಲೇಷಣೆ ಮಾಡಬಹುದು. ಇದರ ಫಲವಾಗಿ ಸಿಎಂ ಅದೇ ಈ ಮಾತನ್ನು ಹೇಳಿಬಹುದು, ರಾಜಕೀಯ ರಪ್ಪನದು ಅಲ್ಲ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿ ಹೈಕಮಾಂಡ್ ನಿರ್ಧಾರ ಕೊಟ್ಟರೆ ನಾನು ಬಂಡಾಯ ಹೇಳ್ತೀನಿ ಅನ್ನೋ ವಿಚಾರ ಸಿಎಂ ಸಿದ್ದರಾಮಯ್ಯನ ಮುಖದಲ್ಲಿ ಅಥವಾ ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಅಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡುವ ಸಂದರ್ಭ ಬಂದರೆ ಅಧಿಕಾರ ಬಿಟ್ಟು ಕೊಡ್ತಾರೆ ಅನ್ನೋದು ಅವರ ಮಾತಿನಲ್ಲಿ ವಿಶ್ಲೇಷಣೆಯನ್ನು ಮಾಡಬಹುದು. ಕುಸುಮ, ಎಸ್, ಸಿದ್ದರಾಮಯ್ಯ ಅವರು DKಶಿ ಮರಿಯಲ್ಲಿ ನಾಟಿ ಕೋಳಿ ಸಾರು ತಿಂದ ಮೇಲೆ ಹಿಂಗೆ ಚೇಂಜ್ ಆದ್ರ ಅಥವಾ ಹೈಕಮಾಂಡ್ ಸೂಚನೆ ಅದು ನಾಟಿ ಕೋಳಿ ಸಾಂಬಾರು ತಿನ್ಲಿಕ್ಕೆ ಹೋಗಿ ಅನ್ನುವಂಥದ್ದು ಹೈಕಮಾಂಡ್ನ ಸೂಚನೆನ ಇಬ್ರು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋದು? ಆದ್ರೆ ಇದೆಲ್ಲವೂ ಕೂಡ ರಾಜಕೀಯದ ಭಾಗ. ಯಾಕಂತ ಹೇಳಿದ್ರೆ DCM ಊಟಕ್ಕೆ ಹಾಕಿದ್ರು, ಆವಾಗ ಸಿಎಂ ಬದಲಾದ್ರು ಅಂತ ಹೇಳಿ ಏನು ಆ ಥರದ್ದೇನು ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಆದ್ರೂ ಕೂಡ ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಾಗ್ತಾ ಇರುತ್ತೆ. ಒಂದು ಕಡೆ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ, ಸರ್ಕಾರ ಪರಿಣಾಮಕಾರಿಯಾಗಿ ಜನರನ್ನ ತಲುಪುವಲ್ಲಿ ಯಶಸ್ವಿ ಆದರೂ ಕೂಡ ಇದು ಚರ್ಚೆಗಳಾಗ್ತಾ ಇಲ್ಲ ಪ್ರತಿನಿತ್ಯನೂ ಕೂಡ. ಯಾಕಂದ್ರೆ ಈಗ ಕಳೆದ 3 ವರ್ಷಗಳಲ್ಲಿ ಅಥವಾ 2 ವರ್ಷಗಳಲ್ಲಿ ಸಾಕಷ್ಟು ಬಾರಿ ಸಿಎಂ ಬದಲಾವಣೆ ಚರ್ಚೆಗಳಾಗಿದೆ, ಸಿಎಂ DCM ಮುನಿಸಿದೆ ಅಂತ ಚರ್ಚೆಗಳಾಗಿದೆ. ಇವೆಲ್ಲವೂ ಕೂಡ ಒಂದು ಕಡೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದನ್ನ ಕೆಡಿಸುವಂತ ಪ್ರಯತ್ನಗಳು ಈ ಒಂದು ಕಿತ್ತಾಟಗಳಿಂದ ಆಗ್ತಾ ಇದೆ. ಹೀಗಾಗಿ ನೀವಿಬ್ರು ಕೂಡ ಒಂದಾಗ್ಲೇಬೇಕಾಗುತ್ತೆ. ಏನೇ ಆದ್ರೂ ಕೂಡ ಮುಂದೆ ತೀರ್ಮಾನ ಆದ್ರೂ ಕೂಡ ನಿಮ್ಮ ಇಬ್ಬರ ಸಮ್ಮುಖದಲ್ಲೇ ಆಗುತ್ತೆ. ಅದೇ ರೀತಿಯ ಹೈಕಮಾಂಡ್ ಭರವಸೆಗಳನ್ನು ಕೊಟ್ಟಿದೆ, ಇಬ್ಬರನ್ನ ಕೇಳಿಯೇ ತೀರ್ಮಾನ ಮಾಡಿಕೊಡುತ್ತೆ ಅಂತೇಳಿ ಹೈಕಮಾಂಡ್ ಭರವಸೆಯನ್ನು ಕೊಟ್ಟಿದೆ. ಹೀಗಾಗಿ ಇಬ್ಬರು ನಾಯಕರಿಗೂ ಆತಂಕ ಇಲ್ಲ. ಆದ್ರೆ ಅವರ ಬೆಂಬಲಿಗರಿಗೆ ಒಂದಿಷ್ಟು ಆತಂಕ ಇದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಸಿಎಂ ಆದ್ರೆ DK ಶಿವಕುಮಾರ್ ಆಪ್ತರಿಗೆ ಅತಿ ಹೆಚ್ಚು ಅಧಿಕಾರ ಸಿಗುತ್ತೆ. ಸಿಎಂ ಮುಂದುವರೆದ್ರೆ ಮತ್ತಷ್ಟು ಅಧಿಕಾರವನ್ನ ಆಪ್ತರು ಪಡಿಬಹುದು ಅಂತ ಹೇಳಿ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ತೋರಿಕೆಯ ಪ್ರಯತ್ನಗಳಷ್ಟೇ. ಯಾಕಂತ ಹೇಳಿದ್ರೆ ಈಗ ಶಾಸಕರಿಗೆ ಸಚಿವರುಗಳಿಗೆ ಒಂದು ಸಂದೇಶ ರವಾನಿಸಬೇಕಾಗುತ್ತೆ. ಅದು ಮಾಧ್ಯಮಗಳ ಮೂಲಕ ಸಂದೇಶ ರವಾನಿಸಿದ್ರೆ, ಹೇಳಿಕೆ ಮೂಲಕ ಸಂದೇಶ ರವಾನಿಸಿದ್ರೆ ಪರಿಣಾಮಕಾರಿ ಆಗೋದಿಲ್ಲ. ಹೀಗಾಗಿ ಡಿನ್ನರ್ ಮೀಟಿಂಗ್ ಮಾಡಿ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಲಂಚ್ ಮೀಟಿಂಗ್ ಗಳನ್ನ ಮಾಡಿ ಒಂದು ಸಂದೇಶ ರವಾನಿಸಿದ್ರೆ ಅದು ಕಾಲ ತನಕ ಉಳಿತದೆ. ಹೀಗಾಗಿನೇ ಈಗ ಹೈಕಮಾಂಡ್ ಒಂದು ಪ್ರಯತ್ನವನ್ನು ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ತಕ್ಷಣಕ್ಕೆ ಈಗ ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ, ಒಂದು ಸಂದೇಶ ರವಾನೆ ಆಗುತ್ತೆ. ಅದು ಸಿಎಂ ಗೊತ್ತಿದೆ, DCM ಅವರಿಗೂ ಗೊತ್ತಿದೆ. ಸದನ ಮುಗಿತದೆ, ಸದನ ಮುಗಿದ ಬಳಿಕ ಹೈಕಮಾಂಡ್ ಬನ್ನಿ ಮಾತಾಡೋಣ ಅಂತೇಳಿ ಹೇಳಿದೆ. ಅದಾದ ಬಳಿಕ ಹೈಕಮಾಂಡ್ ಏನೇನು ಹೇಳುತ್ತೆ ಅದೆಲ್ಲವೂ ಕೂಡ ಕೇಳ್ತೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಚೌಕಾಶಿ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಏನು ಅಧಿಕಾರವನ್ನು ತಟ್ಟಲಿಟ್ಟು ಕೊಡ್ತಾರೆ ಅಂತ ಹೇಳಿ ಅಲ್ಲ, ಅವರು ಕೂಡ ಒಂದಿಷ್ಟು ಕ್ಲೈಮ್ಗಳನ್ನ ಮಾಡ್ತಾರೆ, ಒಂದಿಷ್ಟು ಕ್ಲೈಮ್ಗಳನ್ನ ಮಾಡಬಹುದು, ಒಂದಿಷ್ಟು ರಿಪೋರ್ಟ್ ಅನ್ನು ಹೈಕಮಾಂಡ್ ನಾಯಕರು ತರಿಸ್ಕೊಳ್ತಾರೆ. ಅಲ್ಲಿ ಕುರುಬ ಮತ್ತೆ ಈಗ ಅಲ್ಪಸಂಖ್ಯಾತ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಡಿವೇಟ್ ಆಗುತ್ತೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಂತ ಲೆಕ್ಕಾಚಾರಗಳು ಕೂಡ ಇದೆ. ಎಲ್ಲವನ್ನ ನೋಡಿಕೊಂಡು ಅದಾದ ಬಳಿಕ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಬಿಟ್ರೆ ಇಲ್ಲಿಗ ಸಿಎಂ ಪ್ರಯತ್ನಗಳಾಗ್ಲಿ, ಸಿಎಂ ಆಪ್ತರ ಪ್ರಯತ್ನಗಳಾಗ್ಲಿ ಅಥವಾ DCM ಆಪ್ತರ ಪ್ರಯತ್ನಗಳೆಲ್ಲವೂ ಕೂಡ ಒಂದಿಷ್ಟು ಹೈಪ್ಗಳನ್ನು ಪಡ್ಕೊಳ್ಳಿಕ್ಕೆ ವಿನಃ ಹೈಕಮಾಂಡ್ ನಿರ್ಧಾರದ ಮೇಲೆ ಯಾವುದೂ ಕೂಡ ಪರಿಣಾಮ ಬೀರುವುದಿಲ್ಲ. ಹೈಕಮಾಂಡ್ ಒಂದು ನಿರ್ಧಾರ ಸಂದರ್ಭಕ್ಕೆ ತಕ್ಕ ಹಾಗೆ, ದಾಖಲೆಗಳಿಗೆ ತಕ್ಕ ಹಾಗೆ, ಒಂದಿಷ್ಟು ರಿಪೋರ್ಟ್ಗಳಿಗೆ ತಕ್ಕ ಹಾಗೆ ಮಾಡಬಹುದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.